ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಐದ ಹಾಲಿನ ಮಕ್ಕಳ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಐದ ಹಾಲಿನ ಮಕ್ಕಳ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ರಾಷ್ಟ್ರೀಯ ತನಿಖಾ ಇಲಾಖೆಯಲ್ಲಿ ಹೊಸ ನೇಮಕಾತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಪೊಲೀಸ್ ಜಾಬ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಅಂತ. ಇಲ್ಲಿ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಅಪ್ಲೈ ಮಾಡಬಹುದು. ಸ್ಯಾಲರಿ ಬಂದ್ಬಿಟ್ಟು 56,100 ರೂಪಾಯಿಗಿಂತ ಹೆಚ್ಚಿಗೆ ಸ್ಯಾಲರಿ ಇದೆ. ಲಾಸ್ಟ್ ಡೇಟ್ ಆಗಿದೆ. ಏಜ್ ಲಿಮಿಟು ಮತ್ತು ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ಇಲ್ಲಿ ಎಷ್ಟು ಹುದ್ದೆ ಖಾಲಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನು, ಸ್ಯಾಲರಿ ಎಲ್ಲವೂ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹಾಗೂ CSE ಬಗ್ಗೆ, ಜಾಬ್ ಬಗ್ಗೆ, ಸರ್ಕಾರ ಇದರ ಮಾಹಿತಿಗಳು ದೊರೆತಿವೆ. ಓಕೆ ಫ್ರೆಂಡ್ಸ್, ಇಂದಿನ ವಿಷಯಕ್ಕೆ ಹೋಗೋಣ. ಫ್ರೆಂಡ್ಸ್, ಇದು ಭಾರತ ಸರ್ಕಾರದ NIA ಅಂದರೆ ರಾಷ್ಟ್ರೀಯ ತನಿಖಾ ಸಂಸ್ಥೆಯಲ್ಲಿರ್ತಕ್ಕಂಥ ನೇಮಕಾತಿ ಆಗಿರುತ್ತೆ. ಇದರ ಬಗ್ಗೆ ಇವಾಗ ಮಾಹಿತಿ ನೋಡೋಣ. ಮಾಹಿತಿ ಕೊಟ್ಟಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ರಿಕ್ವೈರ್ಮೆಂಟ್ 2023. ಇಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ. ಇಲಾಖೆ ಹೆಸರು ಬಂದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಆಗಿರ್ತದೆ, NIA ಅಂತ. ಇಲ್ಲಿ ಒಟ್ಟು ಹುದ್ದೆಗಳು ಬಂದು 21 ಪೋಸ್ಟ್ ಖಾಲಿವೆ. ಹುದ್ದೆಗಳ ಹೆಸರು ಪೊಲೀಸ್ ವರಿಷ್ಠಾಧಿಕಾರಿ ಹುದ್ದೆಗಳಾಗಿವೆ. ಉದ್ಯೋಗ ಸ್ಥಳ ಅಖಿಲ ಭಾರತ ಇರತಕ್ಕಂಥ ನೇಮಕಾತಿ ಆಗಿರ್ತದೆ. ಅರ್ಜಿ ಸಲ್ಲಿಸುವ ಮೂರು ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಇನ್ನು ಹುದ್ದೆಗಳ ವಿವರ ನೋಡಬೇಕಾದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ 7 ಹುದ್ದೆ ಖಾಲಿವೆ. ಉಪ ಪೊಲೀಸ್ ವರಿಷ್ಠಾಧಿಕಾರಿ 14 ಹುದ್ದೆ ಖಾಲಿವೆ. ಇನ್ನು ಸ್ಯಾಲರಿ ನೋಡಬೇಕಾದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ನಿಯಮಗಳ ಪ್ರಕಾರ 56,100ರಿಂದ 2,87,000 ರೂಪಾಯಿ ಪರ್ ಮಂತ್, 8,000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ಆಮೇಲೆ ವಯೋಮಿತಿ ಬಂದ್ಬಿಟ್ಟು ಇಲ್ಲಿ NIA ನಿಯಮಗಳ ಪ್ರಕಾರ ಬಿಟ್ಟು ಜನವರಿ 2022 ಜನವರಿ 2024ರಂತೆ 56 ವರ್ಷ ಮೀರಬಾರದು ಕೊಟ್ಟಿದ್ದಾರೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ನೋಡಬೇಕಾದ್ರೆ ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪೂರ್ಣಗೊಳಿಸಬೇಕು. ಯಾವುದೇ ಡಿಗ್ರಿ ಪಾಸ್ ಅವರಿಗೆ ಅಪ್ಲೈ ಮಾಡಬಹುದಾಗಿದೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಮೊದಲನೇದಾಗಿ ದೈಹಿಕ ಪರೀಕ್ಷೆ ಇರ್ತದೆ, ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಳಾಸ ಆಫ್ಲೈನ್ ಮೂಲಕ ಸಲ್ಲಿಸುವರಾಗಿರೋದ್ರಿಂದ ಇಲ್ಲಿ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ. SP ADM NIA HQ CGHO ಕಾಂಪ್ಲೆಕ್ಸ್ ಎದುರು ಲೋಧಿ ರಸ್ತೆ, ನವದೆಹಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ. ಇನ್ನು ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ. ಪ್ರಮುಖ ದಿನಾಂಕ ಬಂದ್ಬಿಟ್ಟು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ 23 ನವೆಂಬರ್ 2023 ಆಗಿರ್ತದೆ. ಕೊನೆಯ ದಿನಾಂಕ 22 ಜನವರಿ 2024 ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ. ಇವಾಗ ಆಪ್ಷನ್ಗಳಿಗೆ ಮಾತ್ರ PDF ಅನ್ನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ. ಪೆಂಚದು ಆಪ್ಷನ್ಗಳು ಮಾತ್ರ ನೋಟಿಫಿಕೇಶನ್ ಆಗಿರ್ತದೆ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಂತ ಕೊಟ್ಟಿದ್ದಾರೆ. ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರ್ತದೆ. ಇಲ್ಲಿ ಡೇಟ್ ಬಂದ್ಬಿಟ್ಟು 23 ನವೆಂಬರ್ 2023 ಆಗಿರ್ತದೆ. ಇಲ್ಲಿ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ ಎಲ್ಲವನ್ನು ನೀವು ನೋಡ್ಕೋಬಹುದು. ಇಲ್ಲಿ ಪೋಸ್ಟ್ ಆಫೀಸ್ ಪೇ ಸ್ಕೇಲ್ ಕೊಟ್ಟಿದ್ದಾರೆ, ವೇಕೆನ್ಸಿ ಕೊಟ್ಟಿದ್ದಾರೆ, ಪ್ರಪೋಸಲ್ ಪ್ಲೇಸ್ ಇನ್ ಪೋಸ್ಟಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಂದ್ಬಿಟ್ಟು 7 ಹುದ್ದೆ ಖಾಲಿವೆ. ಇದು ಡೆಪ್ಯುಟೇಷನ್ ಬೇಸ್ ಕೊಟ್ಟಿದ್ದಾರೆ. ಇದು ಸ್ಯಾಲ್ರಿ 67,700ರಿಂದ 2,08,700 ರೂಪಾಯಿ ಪರ್ ಮಂತ್ ಇರುತ್ತೆ. ಆಮೇಲೆ ಪ್ರೀ ರಿಸಲ್ಟ್ ಕೊಟ್ಟಿದ್ದಾರೆ. ಅವರಿಗೆ 15,600ರಿಂದ 39,000 ಸ್ಯಾಲರಿ ಇರುತ್ತೆ. ಪ್ಲಸ್ ಗ್ರೇಡ್ ಪೇ 6,600 ಇರುತ್ತೆ. ಆಮೇಲೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಂದ್ಬಿಟ್ಟು 14 ಪೋಸ್ಟ್ ಖಾಲಿವೆ. ಇದು ಡೆಪ್ಯುಟೇಷನ್ ಬೇಸ್ ಇರ್ತಕ್ಕಂಥ ನೇಮಕಾತಿ ಆಗಿರುತ್ತದೆ. ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ಇರ್ತವೆ. ಇಲ್ಲಿ ಪೇಮೆಂಟ್ ಬಂತು 56,100ರಿಂದ 1,77,500 ರೂಪಾಯಿ ಪರ್ ಮಂತ್ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಡೀಟೇಲ್ಸ್ ಆಗಿ. ಸುಮಾರು 14 ಪೇಜ್ PDF ಇರ್ತಾಯಿದ್ದು ಎಲ್ಲವನ್ನು ಸರಿಯಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಕೆಳಗಡೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೇಮ್ ಆಫ್ ಪೋಸ್ಟ್ ಬಂತು ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಂದ್ಬಿಟ್ಟು 7 ಪೋಸ್ಟ್ ಖಾಲಿವೆ. ಇಲ್ಲಿ ಕ್ಲಾಸಿಫಿಕೇಶನ್ ಬಂದ್ಬಿಟ್ಟು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಎ ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ಲಿ ಬಂದ್ಬಿಟ್ಟು 67,700ರಿಂದ 2,08,700 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. DA HRA ಕೂಡ ಅದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಸ್ಪೆಷಲ್ ಸೆಕ್ಯೂರಿಟಿ ಬಂದ್ಬಿಟ್ಟು ಅಲೌನ್ಸ್ 20% ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಇಲ್ಲಿ ಹೋಲ್ಡಿಂಗ್ ಅಲೌನ್ಸ್ ಪೋಸ್ಟ್ ಅಂತ ರೆಗ್ಯುಲರ್ ಬೇಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ 5 years ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಇಲ್ಲಿ ಪ್ರೊಸೆಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಬ್ಯಾಚುಲರ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ನೇಚರ್ ಆಫ್ ಡಿಸೀಸ್ ಕೊಟ್ಟಿದ್ದಾರೆ. ಇನ್ನು ಡೆಪ್ಯುಟೇಷನ್ ಬೇಸ್ ಅಂತ ಕೊಟ್ಟಿದ್ದಾರೆ ಇದು. ಆಮೇಲೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಇದು ನೇಮ್ ಆಫ್ ಪೋಸ್ಟ್ ಮತ್ತು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರುತ್ತದೆ. ಇಲ್ಲಿ 14 ಪೋಸ್ಟ್ ಖಾಲಿವೆ. ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಎ ಆಗಿರುತ್ತದೆ. ಇಲ್ಲಿ ಪೇ ಸ್ಕೇಲು 56,100ರಿಂದ 1,77,000 ಸ್ಯಾಲರಿ ಅಂತ ಕೊಟ್ಟಿದ್ದಾರೆ. DA HRA TPT ಅದರ್ಸ್ ಅಲೌನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಸ್ಪೆಷಲ್ ಸೆಕ್ಯೂರಿಟಿ ಅಲೌನ್ಸ್ ಬಂದು 20% ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ. ಇವರು ಕೂಡ ಡಿಗ್ರಿ ಪಾಸ್ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಬ್ಯಾಚುಲರ್ ಡಿಗ್ರಿ ಅಂತ 3 ವರ್ಷ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಇವರಿಗೆ ಕೂಡ.
ಇಲ್ಲಿ ಕೆಳಗಡೆ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಓದ್ಕೊಳ್ಳಿ. ಇಲ್ಲಿ ಲಾಸ್ಟಿಗೆ ಹಾಗೆ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ಈ ಫಾರ್ಮ್ನು ಪ್ರಿಂಟೌಟ್ ತಗೋಬೇಕಾಗುತ್ತೆ. ಪ್ರಿಂಟೌಟ್ ತಗೊಂಡು ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿನ ಕಳಿಸಬೇಕು. ಇಲ್ಲಿ ಬಯೋಡಾಟಾ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಅಪ್ಲೈ ಕೊಟ್ಟಿದ್ದಾರೆ. ನೀವು ಯಾವ ಪೋಸ್ಟ್ ಅಪ್ಲೈ ಮಾಡ್ತಾರೆ ಪೋಸ್ಟ್ ಅಪ್ಲೈ ನೇಮು, ಡೇಟ್ ಆಫ್ ಬರ್ತು, ಡೇಟ್ ಆಫ್ ಎಂಟ್ರಿ ಸರ್ವಿಸ್ ಮಾಡಿದಾಗಿರುತ್ತೆ. ಇದು ಸರ್ವಿಸ್ ಮಾಡಿದವರು ನಿಮ್ಮ ಡೇಟ್ ಆಫ್ ಸರ್ವಿಸ್ ಎಂಟ್ರಿ ಆಗಬೇಕಾಗುತ್ತೆ. ಡೇಟ್ ಆಫ್ ರಿಟೈರ್ಮೆಂಟ್ ಆಗಿದ್ದ ಡೇಟು, ಎಜುಕೇಷನ್ ಕ್ವಾಲಿಫಿಕೇಷನು, ಆಮೇಲೆ ಎಕ್ಸ್ಪೀರಿಯೆನ್ಸು, ಇಲ್ಲಿ ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಎಲ್ಲವನ್ನು ಫಿಲ್ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗುತ್ತೆ. ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಅಡ್ರೆಸ್ಸಿಂಗು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕು. ಆಗಲೇ ಅಡ್ರೆಸ್ ತೋರಿಸಿದ್ದೀನಿ, ಅಥವಾ ನೋಟಿಫಿಕೇಶನ್ ಕೂಡ ಅಡ್ರೆಸ್ ಇರುತ್ತದೆ. ಅದನ್ನು ನೋಡ್ಕೊಂಡು ಅಲ್ಲಿಗೆ ನೇರವಾಗಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗುತ್ತದೆ. ಈ PDF ಲಿಂಕನ್ನು ಮತ್ತು ನೋಟಿಫಿಕೇಶನ್ ಅಪ್ಲೈ ಲಿಂಕನ್ನು ವಿಡಿಯೋಗಳಲ್ಲಿ ಕೊಟ್ಟಿದ್ದೀನಿ. ಒಂದ್ಸರಿ ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.